ಸಂಜೆ ಆಂಧ್ರ ಕರಾವಳಿಗೆ ಅಪ್ಪಳಿಸ್ತಾ ಇದೆ ಮೋಂತಾ ಚಂಡಮಾರುತ. ಕರ್ನಾಟಕದಲ್ಲಿ ಇಂದಿನಿಂದ 2 ದಿನ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 2 ದಿನ ಚಂಡಮಾರುತದ ಪರಿಣಾಮ ಇರುತ್ತೆ. ಹವಾಮಾನ ಇಲಾಖೆ ತಜ್ಞ CS ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಗಂಟೆಗೆ 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುತ್ತೆ. ಬಿರುಗಾಳಿ ಬೀಸುವುದರಿಂದ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅಂತ ಹೇಳಿದ್ದಾರೆ. ಬೀದರ್, ಯಾದಗಿರಿ, ವಿಜಯಪುರ, ಹಾವೇರಿ ಕೆಲವು ಕಡಲ ತೀರದ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಮೋಂತಾ ಚಂಡಮಾರುತ ಇದು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದೆ. ಆಂಧ್ರಕ್ಕೆ ಬರುತ್ತೆ ಸಂಜೆ. ಕರ್ನಾಟಕಕ್ಕೂ ಕೂಡ ಇದರ ಎಫೆಕ್ಟ್ ಇದೆ. 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಬಿರುಗಾಳಿ ಬೀಸುತ್ತೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಜನರು ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯವರು. ಜೊತೆಗೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸಂಜೆ ಆಂಧ್ರ ಕರಾವಳಿಗೆ ಅಪ್ಪಳಿಸ್ತಾ ಇದೆ ಮೋಂತಾ ಚಂಡಮಾರುತ. ಕರ್ನಾಟಕದಲ್ಲಿ ಇಂದಿನಿಂದ 2 ದಿನ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 2 ದಿನ ಚಂಡಮಾರುತದ ಪರಿಣಾಮ ಇರುತ್ತೆ. ಹವಾಮಾನ ಇಲಾಖೆ ತಜ್ಞ CS ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಗಂಟೆಗೆ 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುತ್ತೆ. ಬಿರುಗಾಳಿ ಬೀಸುವುದರಿಂದ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅಂತ ಹೇಳಿದ್ದಾರೆ. ಬೀದರ್, ಯಾದಗಿರಿ, ವಿಜಯಪುರ, ಹಾವೇರಿ ಕೆಲವು ಕಡಲ ತೀರದ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಮೋಂತಾ ಚಂಡಮಾರುತ ಇದು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದೆ. ಆಂಧ್ರಕ್ಕೆ ಬರುತ್ತೆ ಸಂಜೆ. ಕರ್ನಾಟಕಕ್ಕೂ ಕೂಡ ಇದರ ಎಫೆಕ್ಟ್ ಇದೆ. 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಬಿರುಗಾಳಿ ಬೀಸುತ್ತೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಜನರು ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯವರು. ಜೊತೆಗೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ.